ಈಗ ನಾನು ಅದಕ್ಕೆ ಹೇಳ್ತಾ ಹೊರಟಿದ್ದು, ಮೋದಿಯವರ ಆಸೆಯನ್ನ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾ ಇದ್ದೀರಾ 52ರಿಂದ 199ಕ್ಕೆ ಬಂದಿದ್ದಾರೆ. ನಾನು ನಂಬರ್ ಮೋದಿಯವರು ಹೇಳಲಿಲ್ಲ, ನಾನು ಹೇಳಲಿಲ್ಲ. ಅವ್ರು ಹೇಳಿದ್ದು ಒಂದೇ ಒಂದು, ಮುಂದಿನ ದಿನಗಳಲ್ಲಾದರೂ ಮುಂದಿನ ಚುನಾವಣೆಯಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಕುತ್ಕೊಳ್ಳಿಕ್ಕೆ ಶ್ರಮ ಹಾಕ್ಲಿ ಕಾಂಗ್ರೆಸ್ನವರು. ಎಲೆಕ್ಷನ್ ಬಂದಾಗ ಶ್ರಮ ಹಾಕ್ತಾರೆ, ಆಮೇಲೆ ಹೋಗಿ ಮಲ್ಕೊಂತಾರೆ, ಚುನಾವಣೆ ಬಂದಾಗ ಪ್ರಯತ್ನ ಪಡ್ತಾರೆ ಅಂದರು. ಅದರಲ್ಲೂ ಒಂದು ರೀತಿ ಸಕ್ಸಸ್ ಆಗಿದ್ದಾರೆ. ಈಗ 99ಕ್ಕೆ ಬಂದು ನಿಂತಿದ್ದಾರೆ. ಖುಷಿ ಪಡುವಂಥ ವಿಚಾರ. ರಾಹುಲ್ ಗಾಂಧಿ ಅವ್ರನ್ನ ವಿರೋಧ ಪಕ್ಷದ ನಾಯಕನ ಮಾಡ್ತಾರೋ ಅಥವಾ ಇನ್ಯಾರು ಮಾಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದ ವಿಚಾರ. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂತ ಬಟ್ ನಿಮ್ಮ ಮೈತ್ರಿಗೂ ಈ ಸಲ ಸುಲಭ ಇಲ್ಲ. ಅವ್ರು ತುಂಬಾ ಟಫ್ ಆಗಿ ನಿಂತ್ಕೊಳ್ತಾರೆ ಈ ಸಲ. ಕಳೆದ ಬಾರಿ ರೀತಿಯಲ್ಲಿ ನಂಬರ್ಸ್ ಏನು ಕಡಿಮೆ ಇಲ್ಲ, ಅವ್ರಿಗೆ ಚೆನ್ನಾಗಿದೆ. ಅವ್ರಿಗೆ ಒಂದೇ ನಿಮಿಷ ಸರ್. ಈಗ ಎಷ್ಟು ಸರ್? 230 ಹೌದಲ್ವಾ? 233 ಹೌದಲ್ವಾ? ಇಲ್ಲಿ ಇರ್ತಕ್ಕಂಥದ್ದು ಎಷ್ಟು? 293 ಹೌದಾ? ಆಡ್ ಆನ್ ಆಗಿ 303 ಅಲ್ವಾ? ಸರ್ಕಾರ ಪ್ರಾರಂಭ ಆಗಲಿ, ಮೋದಿಯವರು ಪ್ರಮಾಣವಚನ ಸ್ವೀಕಾರ ಮಾಡಲಿ, ಎಲ್ಲ NDA ಮಿತ್ರ ಪಕ್ಷದ ನಾಯಕರುಗಳು ಪ್ರಮಾಣವಚನ ಸ್ವೀಕರಿಸಲಿ, ಆಮೇಲೆ ಚರ್ಚೆ ಮಾಡೋಣ. ಯಾರು ಏನು, ಯಾವ ವ್ಯಕ್ತಿ ಎಲ್ಲಿದ್ದಾರೆ, ಯಾವ ವ್ಯಕ್ತಿ ಎಲ್ಲಿರ್ತಾರೆ, ಏನಾಗುತ್ತೆ, ಆಮೇಲೆ ಚರ್ಚೆ ಮಾಡೋಣ. ಅದೇ ನೋಡ್ತಾ ಇರ್ತೀವಿ ನಾವೇನ್ ಮಾಡಿಲ್ಲಪ್ಪ. ಒಂದ್ ನಿಮಿಷ, ಈಗ ಒಂದೇ ನಿಮಿಷ. ನಾಳೆ ಬೆಳಿಗ್ಗೆ ಮೊದಲನೇದಾಗಿ ಮಾತಾಡಿದ್ರೆ ಡಿಬೇಟ್ ಅಭಿನಂದನೆಗಳು ಆಪರೇಷನ್ ಕಮಲ ಮಾಡ್ತಾರೆ ಹೇಳಿ. ಒಂದ್ ನಿಮಿಷ ಸರ್, ಅವ್ರು ಮಾತಾಡ್ಲಿ ಸರ್. ಎಸ್ ಗಂಗಾಧರ್ ಏನೋ ಹೇಳ್ತಾ ಇದ್ರು ಹೊಸದಾಗಿ, ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಅಂತ ಹೇಳಿ. ಇಂಡಿಯಾ ಒಕ್ಕೂಟದ ನಾಯಕನ ಆಯ್ಕೆ ಆಗಲಿ ಫಸ್ಟು, ಇಂಡಿಯಾ ಒಕ್ಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಆಯ್ಕೆ ಆಗಲಿ. ಸುಮ್ಮನೆ ಮಾತು ಕೇಳಲಿ ಸಾಕು, ಜಾಸ್ತಿ ಏನು ಬೇಡ. ಸುಮ್ಮನೆ ಆಗೋದೆಲ್ಲ ಕನಸು. ಮುಂದೆ ಸುಮ್ಮನೆ ಮಾತಿಗೆ ಹೇಳಿದ್ರೆ ಯಾವ್ಯಾವ ಪಕ್ಷ ಯಾರ್ಯಾರ ಜೊತೆ ಇರುತ್ತೆ ಅನ್ನೋದು ಒಂದು ಚರ್ಚೆ ಆಗ್ತದೆ. ಈಗ ಗಮನಿಸಬೇಕಾದಂಥ ಅಂಶ ಏನು ಗೊತ್ತಾ? NDA ಆಲೆ ಫಾರ್ಮ್ ಆಯಿತು, ಅಧಿಕೃತ ನಾಯಕರನ್ನು ಸೆಲೆಕ್ಟ್ ಮಾಡಾಯಿತು. ಭಾನುವಾರನೋ ಅಥವಾ ಶನಿವಾರನೋ ಅಥವಾ ಸೋಮವಾರನೋ ಪ್ರಮಾಣವಚನನೂ ಆಗುತ್ತೆ. ಅದನ್ನು ನೋಡಿ ಸಂತೋಷ ಪಡಿ. ನಿಮ್ಮ ಪಾರ್ಟಿಯ ಒಗ್ಗಟ್ಟನ್ನು ಪಾರ್ಲಿಮೆಂಟಲ್ಲಿ ಯಾವ್ಯಾವ ರೀತಿ ತೋರಿಸ್ತೀರಿ ಅನ್ನೋದನ್ನು ಪ್ರಾರಂಭ ಮಾಡ್ಕೊಳ್ಳಿ ಈಗಲಿಂದನೇ. 230 ಜನ ಒಗ್ಗಟ್ಟಾಗಿ ಇರ್ತೀರಾ ಅನ್ನೋದನ್ನು ನೋಡಿ. ಯಾಕೆ ಹೊಸ ಸರ್ಕಾರ ಪ್ರಾರಂಭ ಆಗ್ತಾ ಇದ್ದಾಗ ನೀವು ನಿಮ್ಮ ಟೀಕೆಗಳು ಎಲ್ಲಿರ್ಬೇಕು ಅಂದ್ರೆ ಪಾರ್ಲಿಮೆಂಟಲ್ಲಿ ಇರ್ಬೇಕಪ್ಪ. ಇಲ್ಲಿ ಹಾದಿ ಬೀದಿಲಿ ನೀವು ಟೀಕೆಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಕೇಳ್ತೀವಾ? ನಾವು ಆಲ್ರೆಡಿ ಟೀಮ್ ಆಗಾಯ್ತು, ಮತ್ತೆ ಎಲ್ಲ ಕುತ್ಕೊಂಡಾಯ್ತು. ಇನ್ನು ಅಧಿಕೃತ ಏನು ಆಸೆ ಪಟ್ಟಿದ್ರು ಅಂದ್ರೆ ಬೆಳಗ್ಗೆ ನಿತೀಶ್ ಕುಮಾರ್ ಬಂದು ಇವ್ರು ಬಲೆಗೆ ಬಿದ್ದೋದ್ರು ಅಂತ ಮಾತಾಡಿದ್ರು. ಆಮೇಲೆ ಪಾಪ ಅವ್ರೇನೋ ಕಾಕತಾಳಿ ಏನೋ ಫ್ಲೈಟಲ್ಲಿ ಒಂದೇ ಹೋಗ್ತಾ ಇದ್ದಂಗೆ ಏನು ಅವ್ರ ಹಿಂದೆ ಹೋಗಿದ್ದು ಪ್ರಯತ್ನ ಪಡಲಾಬಾರ್ದು ಅಂತ ಯಾಕೆ ಪಡ್ಬೇಕು? ಒಂದೇ ನಿಮಿಷ ಪ್ಲೀಸ್. ಪ್ರೀಪೋಲ್ ಅಲಯನ್ಸ್ ಆಗಿದೆ, ಪೋಸ್ಟ್ಪೋನ್ ಅಲಯನ್ಸ್ ಅಲ್ಲ. ಪ್ರೀಪೋನ್ ಅಲಯನ್ಸ್ ಅಲ್ಲೇ ದೇವೇಗೌಡರನ್ನ ಇಂಡಿಯಾ ಕೂಟದಿಂದ ಆಚೆಗಿಟ್ರಿ. ನಿಖಿಲ್ ಯಾರ್ದು ನಮ್ಮ ನಿತೀಶ್ ಕುಮಾರ್ ಅವ್ರನ್ನ ಆಚೆ ಇಟ್ರಿ. ಚಂದ್ರಬಾಬು ನಾಯ್ಡು ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಲಿಲ್ಲ ನೀವು. ಈಗ ಯಾಕೆ ನಿಮ್ ಜೊತೆ ಬರ್ತಾರ ಅವರು? ನೀವ್ ಯಾಕೆ ಈಗ ಪ್ರಯತ್ನ ಪಡ್ತೀರಿ? ಜನ ಮ್ಯಾಂಡೇಟ್ ಕೊಟ್ಟಿದಾರ ನಿಮ್ಗೆ? ಒಂದ್ ನಿಮಿಷ, ಜನ ನೀವೇನ್ ಹೇಳಿ, ನೀವೇನ್ ಹೇಳಿದ್ರಿ? ನೀವ್ ಮೊನ್ನೆ ಕೂತ್ಕೊಂಡು ಏನ್ ಹೇಳಿದ್ರಿ? ಇದೇ ನಾಗರಾಜ್ ಯಾದವ್ ಟೀಮ್. ಒಂದೇ ನಿಮಿಷ, ಪ್ರಯತ್ನ ಪಡಬಾರ್ದು. ಯಾಕೆ ಪಡಬಾರ್ದು ಅಂತ ಹೇಳ್ತೀನಿ ಕೇಳಿ. ಯಾಕೆ ಪಡಬಾರ್ದು? ಇಲ್ಲೇ ಕಾಂಗ್ರೆಸ್ JDS ಪ್ರಯತ್ನ ಪಟ್ರಿ ಹಂಗಿದಾಗ ಅದು ಜನರಿಗೆ ಮಾಡುವಂತ ಮೋಸ. ಪ್ರಶ್ನೆಗೆ ಆನ್ಸರ್ ಕೊಡ್ತೀವಿ. ಒಂದ್ ನಿಮಿಷ ಕೇಳಿ. ಹಿಂದಿನ ದಿವಸ ನಿನ್ನೆ ಇಲ್ಲ ಮೊನ್ನೆನೂ ನಾಗರಾಜ್ ಯಾದವ್ ಸಮೇತ DK ಶಿವಕುಮಾರ್ ಎಲ್ಲರೂ ದೇವೇಗೌಡರನ್ನ ಕುಮಾರಸ್ವಾಮಿ ಬೈದಿದ್ದೆ. ಹೆಂಗ್ ಬರ್ತೀರಿ ನೀವು ನಮ್ಮ ಮನೆ ಬಾಗಿಲಿಗೆ? ಮತ್ತೆ ನೀವು ನಮ್ಮ ಜೊತೆ ಬನ್ನಿ ಅಂತ ಯಾವ ಮುಖ ಎತ್ಕೊಂಡು ಬರ್ತೀರಿ? ಸೋತ್ ಸುಣ್ಣಾಗಿದ್ದೀ ಅಂತ ಬರ್ತೀರಾ? ಅದೇ ನಿತೀಶ್ ಕುಮಾರ್ ಅವ್ರನ್ನ ಆಚೆ ಹಾಕಿದ್ರಲ್ಲ ಅವತ್ತು, ಜಂಪಿಂಗ್ ಸ್ಟಾರ್ ಅಂತಂದ್ರಿ. ಲಲ್ಲೂ ಪ್ರಸಾದ್ ಯಾದವ್ ಏನು ಹೇಳಿದ್ರು? ಯಾಕೆ ಹೋಯ್ತೀರಿ ಅವ್ರ ಮನೆ ಹತ್ರಕ್ಕೆ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿಮಗೆ? ಜನ ತೀರ್ಮಾನ. ಪ್ರೀಪೋಲ್ ಅಲಯನ್ಸ್ ನಾಟ್ ಪೋಸ್ಟ್ಪೋನ್ ಅಲಯನ್ಸ್. ಮೊದಲೇ ತೀರ್ಮಾನ ಒಂದ್ ನಿಮಿಷ, ಯಾವ ಪೋಸ್ಟ್ ಅಲಯನ್ಸ್ ಆಗಿದಾವೆ ನಮ್ಮನ್ನು ಸೇರಿಸ್ಕೊಂಡಾಗ ಅದು ತಪ್ಪು. ಜನದ ಮ್ಯಾಂಡೇಟ್ ಅಲ್ಲ ಅದು. ಆ ಕಾರಣಕ್ಕೆ ನಾನು ಹೇಳ್ತಿರೋದೇನಂದ್ರೆ ಇಂಡಿಯಾ ಒಕ್ಕೂಟ, ಒಂದೇ ನಿಮಿಷ ಮುಂದೆ ಲೈನ್ ಮುಗಿಸ್ಬಿಡ್ತೀನಿ. ಇಂಡಿಯಾ ಒಕ್ಕೂಟ ತಾಳ್ಮೆಯಿಂದ ಕಾಯ್ಲಿ, ಒಗ್ಗಟ್ಟಾಗಿ ಕೆಲಸ ಮಾಡ್ಲಿ. ಗಂಗಾಧರ ಮೂರ್ತಿ ಅವರು JDS ನ ವಕ್ತಾರ ಹೇಳ್ತಾರೆ, ನಮ್ಗೊಂದು ಸಲಹೆ ಕೊಟ್ಟಿದ್ದಾರೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ. ನಾವು ಸ್ವಲ್ಪ ತಡವಾಗಿ ಬಂದಿದ್ದೆ, ಅವ್ರಿಗೆ ಗೊತ್ತಾಗಲಿಲ್ಲ. ಬಹಳ ತಾಳ್ಮೆಯಿಂದ ಯಾವ ಪದವನ್ನು ಕೂಡ ಅನ್ಪಾರ್ಲಿಮೆಂಟರಿ ಯೂಸ್ ಮಾಡಿದ್ದಾರೆ, ಯಾರಿಗೂ ಟೀಕೆ ಮಾಡಿದ್ದಾರೆ. ನಾನು ಹೇಳಿದ್ದೇನಂತಂದ್ರೆ NDA
ಸಂಸದರ ಸಭೆ NDA ಒಕ್ಕೂಟದ ಸಭೆ ನಡೀತಾ ಇರತಕ್ಕಂಥದ್ದು ಅವರ ಕಚೇರಿಯಲ್ಲೆಲ್ಲ ಹೋಟ್ಲಲ್ಲೆಲ್ಲ ನಡೆದಿದ್ದು ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲಲ್ಲಿ. ಪಾರ್ಲಿಮೆಂಟಿಗೆ ಒಂದು ಪಾವಿತ್ರ್ಯತೆ ಇರ್ತಕ್ಕಂಥದ್ದು, ರಾಜಕೀಯ ಹೊರತುಪಡಿಸಿರ್ತಕ್ಕಂಥ ಜಾಗ ಅದು. ರಾಜಕೀಯ ಮಾಡೋದು ಪಾರ್ಲಿಮೆಂಟಿನ ಹೊರಗೆ ಅಂತಕ್ಕಂಥ ಭಾವನೆಯಿಂದ ಹೇಳಿದ್ದೀನಿ ನಾನು. ನೀವು ಎಲ್ಲಿ ಬೇಕಾದ್ರೂ ರಾಜಕಾರಣ ಮಾಡ್ತೀನಿ, ಮಂದಿರದಲ್ಲೂ ರಾಜಕಾರಣ ಮಾಡ್ತೀನಿ. ಆ ಶ್ರೀರಾಮನು ಕೂಡ ಹೊರಗಡೆ ಹಾಕ್ಬಿಟ್ಟ, ನಿಮ್ಮ ಅಯೋಧ್ಯದಿಂದನೂ ಕೂಡ ಸೀಟ್ ಗೆಲ್ಸಕ್ಕೆ ಬಿಡಲಿಲ್ಲ. ಯಾಕಂದರೆ ಮಂದಿರಕ್ಕೆ ಗೌರವ ಕೊಡಬೇಕು. ಆ ಡೆಮೋಕ್ರಸಿ ಅಂತಕ್ಕಂಥ ದೇವಸ್ಥಾನ ಇದೆಯಲ್ಲ ಅದಕ್ಕೂ ಗೌರವ ಕೊಡಬೇಕು. ಅಲ್ಲೂ ಚಿಲ್ಲರೆ ರಾಜಕೀಯ ಮಾಡಬೇಡ್ರಿ ಅಂತ ಮನವಿನ ಮಾಡಿದೆ. ಆವಾಗ ಅವ್ರು ಇರಲಿಲ್ಲ ಅಷ್ಟೇ. ಈಗ ಬರೋ ವಿಚಾರ ಬಂದಾಗ ಏನಂತಂದರೆ, ನಾವು 52 ಇರ್ತಕ್ಕಂಥದ್ದನ್ನು ನಮ್ಮನ್ನ ಹೀಯಾಳಿಸಿ ಮಾತಾಡಿದರು. 40 ಬರ್ತದೆ ನೋಡೋಣ ಅಂತ ಹೇಳಿದ್ರು. ಖರ್ಗೆ ಸಾಹೇಬರನ್ನ ಸೋಲಿಸ್ಬೇಕು ಅಂತ ಹಠ ಮಾಡಿ ಕೂಡ ಏನೆಲ್ಲ ಮಾಡಿದ್ರು ಅಂತ ಆ ಟೈಮಲ್ಲಿ ಹಠ ಮಾಡಿ ಸೋಲಿಸಿದ್ದು ನಾವು ನೋಡಿದ್ದೀವಿ. ದಲಿತ ನಾಯಕನ ಯಾರು ನಡ್ಕೊಂಡ್ರು ಅಂತ. ಇವತ್ತು ಅದೇ ಕಲ್ಯಾಣ ಕರ್ನಾಟಕದಲ್ಲಿ 5-5 ನಾವು ಗೆಲ್ತೀವಿ. ಎಲ್ಲೋದ್ರು ಎಲ್ಲ BJP ನಾಯಕರುಗಳು ಆ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಆವಾಗ ಸೋತಿದ್ವಿ, ಇವಾಗ ಗೆದ್ದಿದ್ದೀವಿ ಅಂತ ಹೇಳ್ತೀವಿ. 52 99 ಬಂದಿರತಕ್ಕಂಥದ್ದು ನಾವು 272 ಬರದೇ ಇರ್ಬೋದು ನಮ್ಮ ಸ್ವಂತವಾಗಿ. ಆದರೆ ನಾವು ಇಂಪ್ರೂವ್ಡ್ ಇನ್ ಅವರ್ ಲೈಫ್ ಆ್ಯಂಡ್ ಯು ಹ್ಯಾವ್ ಕರೆಕ್ಟೆಡ್ ಅವರ್ ಮಿಸ್ಟೇಕ್ಸ್ ಆ್ಯಂಡ್ ವಿ ವಿಲ್ ಫೈಟ್ ವಾಟ್ ಪೀಪಲ್ ವಾಂಟ್. ಏನಕ್ಕೆ ಏನು ಬೇಕು ಅದನ್ನ ಮಾಡ್ತೀವಿ ಅನ್ನೋ ವಿಚಾರ ಹೇಳ್ತೀನಿ. ನನ್ನ ಮೂಲತವಾಗಿರತಕ್ಕಂಥದ್ದು ಅವ್ರು ಹೇಳಿದ್ರಲ್ಲ, ಸರ್ಕಾರ ಬಂದಾಗ ಬಿಹಾರ ಬಗ್ಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದರು. ಆಯಿತು, ನರೇಂದ್ರ ಮೋದಿ ಒಬ್ಬರು ಮಾತ್ರ ರಾಜಕೀಯ ಭಾಷಣ ಮಾಡಿದ್ದು. ಯಾಕೆ ಚಂದ್ರಬಾಬು ನಾಯ್ಡು ಅವರು ಕಾಂಗ್ರೆಸ್ನ ಟೀಕೆ ಮಾಡಲಿಲ್ಲ? ಯಾಕೆ ನಮ್ಮ ನಿತೀಶ್ ಕುಮಾರ್ ಟೀಕೆ ಮಾಡಲಿ? ಯಾಕೆ ಕುಮಾರಣ್ಣ ಟೀಕೆ ಮಾಡಲಿಲ್ಲ? ಅವ್ರಿಗೆಲ್ಲರೂ ಸ್ವಲ್ಪ ಸಭ್ಯತೆ ಅದ್ರ ಕಾಣ್ತಾ ಇತ್ತು. ಈ ಮಹಾನ್ ನಾಯಕನಿಗೆ ಅಲ್ಲೂ ರಾಜಕೀಯ ಮಾಡ್ತಕ್ಕಂಥ ರಾಹುಲ್ ಗಾಂಧಿಯವರು ಕನಸಲ್ಲೂ ಬರ್ತಾರೆ ನರೇಂದ್ರ ಮೋದಿ ಅವರಿಗೆ. ಈಗ ಪಾರ್ಲಿಮೆಂಟಲ್ಲೂ ಕೂಡ ಕನಸಲ್ಲಿ ಭಾಷಣ ಮಾಡಕ್ಕೆ ಬಂದ್ಬಿಟ್ಟಿರ್ತಕ್ಕಂಥದ್ದು. ಎಂಥ ದುರಂತರ ಈ ನರೇಂದ್ರ ಮೋದಿ ಅವರಿಗೆ. 400 ಸೀಟು ದಾಡ್ತೀನಿ, ಸರ್ವಾಧಿಕಾರ, ಇಡೀ ವಿಶ್ವಕ್ಕೆ ಸರ್ವಾಧಿಕಾರನ ಅಂತೇಳಿ ತೋರಿಸೇ ಕೊಟ್ರಲ್ಲ. ಮಣ್ಣು ಮುಕ್ಕಿದ್ ನೀವು, ಕೆಳಗೆ ಬಿದ್ದರು ಮೀಸೆ ಮಣ್ಣು ಆಗಿದ್ರು. ನನಗೆ ಹೇಳಿದ್ರಲ್ಲ ಮೋಹನ್ ಅವರು, ನಿಮಗೆ ಸ್ವಾಮಿ ಇವತ್ತಿನ ದಿವಸ ಹೇಳ್ತೀನಿ ಕೇಳಿ. ಆರ್ಥಿಕ ಸ್ಥಿತಿಯನ್ನ ಅಧೋಗತಿಗೆ ತಗೊಂಡಿರ್ತಕ್ಕಂಥದ್ದು, ಮಾತಾಡ್ಲಿಕ್ಕೆ ಧೈರ್ಯ ಇಲ್ದಿರೋರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ.